ಸೊ ಹೋಮ್ ಇದು ಹೈಲೈಟೆಡ್ ಆಗಿದೆ, ಅದು ಹೇಳ್ತಾ ಇದೆ ನೋಡಿ, ಹೋಮ್ ಹೈಲೈಟೆಡ್ ಆಗಿದೆ. ಇಷ್ಟು ಟ್ಯಾಬ್ಸ್ ನಾನು ಏನು ಹೇಳಿದೆ ಅದರಲ್ಲಿ ಸೆಲೆಕ್ಟೆಡ್ ಹೋಮ್ ಅಂತ ಹೇಳ್ತಾ ಇದ್ದೇನೆ. ಸೊ ಇದರ ಮೂಲಕ ಯಾವುದು ಹೈಲೈಟ್ ಆಗಿದೆ ಅಂದರೆ ಮಾರ್ಕ್ ಆಗಿದೆ, ಎಲ್ಲಿ ನನ್ನ ಫೋಕಸ್ ಇದೆ ಎಲ್ಲದನ್ನು ಅವನು ರೀಡ್ ಮಾಡ್ತಾನೆ. ಇದು ನಾರ್ಮಲ್ ಫೋನ್ಗಳು. ಸಹಜವಾಗಿ ಜನಕ್ಕೆ ಮೂಡೋ ಪ್ರಶ್ನೆ, ನಿಮ್ದು ಸ್ಪೆಷಲ್ ಫೋನ್ ಇರುತ್ತಾ, ನಿಮ್ದೇ ಬೇರೆ ಫೋನ್ ಅಂತ ಕೇಳ್ತಾರೆ. ಇದು ನಾರ್ಮಲ್ ಐಫೋನ್. ಈಗ ನಿಮ್ ಫೋನ್ ಕೂಡ ಕೊಟ್ಟರೆ ನಾವು ಆಪರೇಟ್ ಮಾಡ್ತೀವಿ, ಆದ್ರೆ ನಾವು ಯೂಸ್ ಮಾಡಬಹುದು. ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಅಷ್ಟೊಂದು ನಾನು ಅವಕಾಶ ಇರಲ್ಲ, ಯಾಕಂದ್ರೆ ಅದ್ರಲ್ಲಿ ನನಗೆ ಟೈಮ್ ವೇಸ್ಟ್ ಅಂತ ಅನ್ಸುತ್ತೆ. ಸರ್, ನೀವು ಗೂಗಲ್ ಪೇ ಅಲ್ಲಿ ಪೇ ಮಾಡಕ್ ಹೋಗಿ ದುಡ್ಡು ಯಾವತ್ತಾದ್ರೂ ಕಳ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಈವರೆಗೂ ಇಲ್ಲ, ಮುಂದೆ ಆಗುತ್ತೋ ಗೊತ್ತಿಲ್ಲ. ಆದ್ರೆ ತುಂಬಾ ಜಮಾ ಆದ್ರೆ ಅದು ಕಳ್ಕೊಳ್ಳುವಂತದ್ದು ಏನಿದೆ ಅದಕ್ಕೂ ಈ ವಿಷನ್ ಇಂಪೇರ್ಮೆಂಟ್ಗೂ ಸಂಬಂಧ ಇಲ್ಲ. ಸರ್, ಮೊಬೈಲ್ ಎಲ್ಲ ಯೂಸ್ ಮಾಡ್ತೀರಾ ಸರ್? ಮೊಬೈಲ್ ಎಲ್ಲ ಯೂಸ್ ಮಾಡ್ತೀವಿ. ಯಾಕೆ ಅದು ಮೊಬೈಲ್ ಗ್ಯಾಜೆಟ್ಸ್ ಅನ್ನೋದೇನಿದೆ, ತಂತ್ರಜ್ಞಾನ ಅನ್ನೋಂಥದ್ದು ಏನಿದೆ, ಅದೊಂಥರ ನಮಗೆ ಅಡಿಷನಲ್ ಅಂಗ ಇದ್ದಂಗೆ, ಅಡಿಷನಲ್ ಲಿಂಕ್. ಈಗ ಏನಂತಂದ್ರೆ ಏನಾದ್ರೂ ರಿಪ್ಲೇಸ್ಮೆಂಟ್ ಬೇಕಲ್ಲ, ಕಣ್ಣು ಕಾಣದೇ ಇದ್ರೆ ನೀವು ಕೇಳಿಸ್ಕೊಂಡು ಮಾಡ್ಬೋದು. ಎಲ್ಲ ಕೆಲಸ ಮಾಡ್ತೀವಿ ಮೊಬೈಲ್ ಅಲ್ಲಿ. ಕ್ಯಾಬ್ ಬುಕ್ ಮಾಡಿ ಹೋಗ್ತೀವಿ. ಈಗ ನೋಡಿ, ಸ್ವಿಗ್ಗಿ ಇಂದ ರೋಲ್ ತರಿಸ್ದ, ಎಲ್ಲ ಮಾಡ್ತೀವಿ. ಅಂದ್ರೆ ಬೇರೆಯವರು ಕೇಳಿ ನೋಡಿ ಏನ್ ಕೆಲಸ ಮಾಡ್ತಾರೋ ಅದರ ಆಲ್ಮೋಸ್ಟ್ 80-90% ಕೆಲಸವನ್ನ ಕೇಳಿ ಮಾಡ್ತೀವಿ. ಇಮೇಲ್ ಕಳಿಸ್ತೀವಿ, ವಾಟ್ಸ್ಆಪ್ ಅಲ್ಲಿ ಚಾಟ್ ಮಾಡ್ತೀವಿ, ಫೇಸ್ಬುಕ್ ನೋಡ್ತೀವಿ, ನಾವು ಇನ್ಸ್ಟಾಗ್ರಾಮ್ ನೋಡ್ತೀವಿ. ಇವಾಗ ಉಪಯೋಗಿಸಬಹುದು ಸರ್ ಮೊಬೈಲ್? ಉಪಯೋಗಿಸಬಹುದು. ಏನಾದ್ರೂ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಏನಾದ್ರೂ ಇವ್ರು ತೋರಿಸ್ತಾರೆ. ಆದ್ರೆ ನಾವು ಯೂಸ್ ಮಾಡಬಹುದು. ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಅಷ್ಟೊಂದು ನಾನು ಅವಕಾಶ ಇರಲ್ಲ, ಯಾಕಂದ್ರೆ ಅದ್ರಲ್ಲಿ ನನಗೆ ಟೈಮ್ ವೇಸ್ಟ್ ಅಂತ ಅನ್ಸುತ್ತೆ. ನಾನು ಬೇರೆ ತೋರಿಸ್ತೀನಿ, ಈತ ಅವನಿಗೆ ಏನ್ ಬೇಕೋ ಅವನು ತೋರಿಸ್ತಾನೆ. ನೋಡಿ, ಅದು ಕೇಳಿಸ್ತಾ ಇದೆಯಲ್ಲ, ಅಂದ್ರೆ ಸ್ವಲ್ಪ ಸ್ಲೋ ಮಾಡ್ಲಿ ಅವನು. ಅಂದ್ರೆ ಅದು ಕನ್ನಡನೂ ಓದುತ್ತೆ, ಕನ್ನಡ, ಹಿಂದಿ, ಆಲ್ಮೋಸ್ಟ್ ಭಾರತದ ಎಲ್ಲ ಭಾಷೆಗಳನ್ನು ಓದುತ್ತೆ. ಈ ತರ ಕಂಪ್ಯೂಟರ್ ಕೂಡ ಇದೇ ತರ ಕೆಲಸ ಮಾಡುತ್ತೆ. ಈಗ ನೀವು ಸ್ಕ್ರೀನ್ ಕಾಣ್ತಾ ಇರಬಹುದು ನಿಮ್ಗೆ. ಈಗ ನೋಡಿ, ಇದು ಏನ್ ಡಿಸ್ಪ್ಲೇ ಆಗ್ತಾ ಇದೆ ಅದನ್ನ ರೀಡ್ ಮಾಡ್ತಾ ಇದೆ. ಇದು ಟಚ್ ಸ್ಕ್ರೀನ್ ಫೋನ್, ಇದು ಐಫೋನ್ ಇದೆ. ಇನ್ನೊಂದು, ಈಗ ನೀವು ಬೇರೆಯವರು ಗೊತ್ತಿಲ್ಲ ಇದು ಟಚ್ ಸ್ಕ್ರೀನ್ ಹೆಂಗ್ ಯೂಸ್ ಮಾಡ್ತಾರೆ. ಇದು ಟಚ್ ಸ್ಕ್ರೀನ್ ಫೋನ್ಗಳೇ, ಇದು ನಾರ್ಮಲ್ ಫೋನ್ಗಳು. ಸಹಜವಾಗಿ ಜನಕ್ಕೆ ಮೂಡೋ ಪ್ರಶ್ನೆ, ನಿಮ್ದು ಸ್ಪೆಷಲ್ ಫೋನ್ ಇರುತ್ತಾ, ನಿಮ್ದೇ ಬೇರೆ ಫೋನ್ ಅಂತ ಕೇಳ್ತಾರೆ. ಇದು ಐಫೋನ್. ಇದು ನಾರ್ಮಲ್ ಐಫೋನ್. ಈಗ ನಿಮ್ ಫೋನ್ ಕೂಡ ಕೊಟ್ಟರೆ ನಾವು ಆಪರೇಟ್ ಮಾಡಬಹುದು. ಅಂದ್ರೆ ಈ ಆನ್ ಮಾಡ್ಬೇಕಾಗತ್ತೆ. ಇದನ್ನ ವಾಯ್ಸ್ ಓವರ್ ಅಂತಾರೆ, ಆಂಡ್ರಾಯ್ಡ್ ಅಲ್ಲಿ ಟಾಕ್ ಬ್ಯಾಕ್ ಅಂತಾರೆ. ಅದೇ ಇದರಲ್ಲೂ ಒಂದು ಸ್ಕ್ರೀನ್ ರೀಡರ್ ಅದರಲ್ಲೇ ಬಂದಿರುತ್ತೆ ಫೋನ್ ಅಲ್ಲಿ. ಈಗ ನೋಡಿ, ಮೆಸೇಜ್, ಸೆಟ್ಟಿಂಗ್ಸ್, ವಾಟ್ಸ್ಆಪ್. ಸೊ ಏನು ನಾವು ಮಾಡ್ತಾ ಇದೀವಿ ಅದನ್ನ ಓದ್ತಾ. ಈಗ ಫಾರ್ ಎಕ್ಸಾಂಪಲ್ ನಾನು ಫೇಸ್ಬುಕ್ ಓಪನ್ ಮಾಡ್ತೀನಿ. ಫೇಸ್ಬುಕ್ ಓಪನ್ ಮಾಡಿ. ನೋಡಿ, ಇಲ್ಲಿ ಓದ್ತಾ ಇದ್ದೀನಿ ಫೇಸ್ಬುಕ್, ಕ್ರಿಯೇಟ್, ಸರ್ಚ್, ಮೆಸೆಂಜರ್, ಪ್ರೊಫೈಲ್ ಪಿಕ್ಚರ್. ಸೊ ಇಲ್ಲಿ ನನ್ನ ಒಂದು ಪ್ರೊಫೈಲ್ ಪಿಕ್ಚರ್ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಕ್ರಿಯೇಟ್ ಪೋಸ್ಟ್, ಸ್ಟೋರಿ ಸ್ಟೈಲಲ್ಲಿ ಯಾರ್ಯಾರ್ದು ಸುಮಾರು ಜನ ನನ್ನ ಫ್ರೆಂಡ್ಸ್ ಇದ್ದಾರೆ, ಅದ್ರ ಸ್ಟೋರಿ ತೋರಿಸ್ತಾ ಇದ್ದಾನೆ. ನೋಡಿ, ಇಲ್ಲಿ ಕೆಳಗಡೆ ಟ್ಯಾಬ್ಸ್ ಇದೆ, ಫೇಸ್ಬುಕ್ ಮೆನ್ಯೂ. ಸೊ ನೋಟಿಫಿಕೇಶನ್ಸ್, ಗೇಮಿಂಗ್, ಮಾರ್ಕೆಟ್ ಪ್ಲೇಸ್, ವಿಡಿಯೋ. ಸೊ ಹೋಮ್ ಇದು ಹೈಲೈಟೆಡ್ ಆಗಿದೆ, ಅದು ಹೇಳ್ತಾ ಇದೆ ನೋಡಿ, ಹೋಮ್ ಹೈಲೈಟೆಡ್ ಆಗಿದೆ. ಇಷ್ಟು ಟ್ಯಾಬ್ಸ್ ನಾನು ಏನು ಹೇಳಿದೆ ಅದರಲ್ಲಿ ಸೆಲೆಕ್ಟೆಡ್ ಹೋಮ್ ಅಂತ ಹೇಳ್ತಾ ಇದ್ದಾನೆ. ಸೊ ಇದರ ಮೂಲಕ ಯಾವುದು ಹೈಲೈಟ್ ಆಗಿದೆ ಅಂದರೆ ಮಾರ್ಕ್ ಆಗಿದೆ, ಎಲ್ಲಿ ನನ್ನ ಫೋಕಸ್ ಇದೆ ಎಲ್ಲದನ್ನು ಅವನು ರೀಡ್ ಮಾಡ್ತಾನೆ. ನಿಮಗೆ ಸೋಷಿಯಲ್ ಮೀಡಿಯಾ ನೋಡ್ಲಿಕ್ಕೆ ಇಷ್ಟನಾ ಸರ್? ನನಗೆ ಅಂದ್ರೆ ನಾನು ಸ್ವಲ್ಪ ಸೈಲೆಂಟ್ ವ್ಯೂವರ್. ಅಂದ್ರೆ ಸ್ವಲ್ಪ ಏನಾಗುತ್ತೆ ಅಂತಂದ್ರೆ ಇದರಲ್ಲಿ ಈಗ ಸೋಷಿಯಲ್ ಮೀಡಿಯಾಸ್ ಒಂಥರ ಇನ್ಕ್ಲೂಸಿವ್ ಆಗ್ಬಿಟ್ಟಿದೆ, ಎಲ್ಲದೂ ಅವೈಲೇಬಲ್ ಇದೆ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಕ್ಲೂಡಿಂಗ್ ನ್ಯೂಸ್ ಪೇಪರ್ಸ್ ಕೂಡ ಬರ್ತವೆ, ಹೌದಲ್ವಾ? ಸೊ ಹಂಗಾಗಿ ಸ್ವಲ್ಪ ನ್ಯೂಸ್ ಪೇಪರ್ಸ್ ಚೆಕ್ ಮಾಡ್ತೀನಿ. ಅದು ಬಿಟ್ಟು ಫ್ರೆಂಡ್ ಸರ್ಕಲ್ ಅಂತೆಲ್ಲ ತೀರಾ ಸ್ವಲ್ಪ ಸೈಲೆಂಟ್ ವ್ಯೂವರ್. ನಾವು ಇದೀನಿ ಅಂತ ಹೇಳ್ಕೊಳ್ಳೋಕೆ ಬೇಕು ಅಷ್ಟೇ. ಯಾಕಂದ್ರೆ ಅದರ ಒಂದು ಅದೊಂಥರ ಸಾಧಕ ಬಾಧಕಗಳು ಬೇರೆ ಇದೆ. ಅದ್ರಲ್ಲೇ ತಲ್ಲೀನರಾಗ್ಬಿಟ್ರೆ ಒಂದು ಅಡಿಕ್ಷನ್ ಅಂತ ಹೇಳ್ತಾರೆ. ಮತ್ತೆ ಟೈಮು ಕೂಡ ನಮಗೆ ಸಿಗೋದಿಲ್ಲ, ಟೈಮ್ ಕನ್ಸ್ಟ್ರೇಂಟ್. ಅದರಿಂದ ಒಂದು ಡಿವಿಯೇಷನ್ ಆಗ್ಬಿಟ್ರೆ ಕಷ್ಟ. ಅಷ್ಟು ನಾವು ಅಷ್ಟು ಅಂದ್ರೆ
ಬೇಕಾದಾಗ ಯೂಸ್ ಮಾಡ್ತೀವಿ. ಹಿಡಿದಾಗ ಏನ್ ನೋಟಿಫಿಕೇಶನ್ಸ್ ಇರುತ್ತೆ ಈಗ ಬಂದ್ರೆ ಅದ್- ಏನ್ ನೋಟಿಫಿಕೇಶನ್ ಇದೆ ಅದ್ರ ಪ್ರಕಾರ ಈಗ ಈಗ ಕಾಲದ ಒಂದು ಯುವಕರ ಭಾಷೆಯಲ್ಲಿ ಹೇಳೋದಾದ್ರೆ ಆ ಕ್ರೇಜ್ ಇಲ್ಲ ನಮಗೆ. ಕ್ರೇಜ್ ಇಲ್ಲ. ಸರ್ ನೀವ್ ಯೂಸ್ ಮಾಡ್ಬೋದಾ ಮೊಬೈಲ್ ಏನಾದ್ರು? ಹಾ ಹಾ. ಸೊ ಇದು ನೋಡಿ ಈಗ ನೋಡಿ ಪಾಸ್ಕೋಡ್ ಹೇಳ್ತಾ ಇದೆ. ನಾನೀಗ ಟೈಪ್ ಮಾಡಿದ್ರು ಕೂಡ ನೋಡಿ ಇದು ರಾಂಗ್ ಟೈಪ್ ಮಾಡಿದೆ, ಅದಕ್ಕೆ ಅದು ರಾಂಗ್ ಪಾಸ್ಕೋಡ್ ಅಂತ ಹೇಳಿ. ನೋಡಿ ಅದು ಎಲ್ಲ ವಾಟ್ಸಪ್ ಅಲ್ಲಿ ಏನ್ ಬರ್ತಾ ಇದೆ ಅದನ್ನು ಬರ್ತಾ ಇದೆ. ಸೊ ಇದನ್ನು ಗಮನಿಸ್ತಾ ಇರ್ಬೋದು, ನನ್ನ ಫೋನ್ ಮಾತಾಡ್ತಾ ಇದೆ ಬಟ್ ನಿಮಗೆ ಸ್ಕ್ರೀನ್ ಕಾಣ್ತಾ ಇಲ್ಲ ಅನ್ಸುತ್ತೆ. ಈಗ ಕಾಣ್ತಾ ಇದೆ ಬಟ್ ಈಗ ಕಾಣಲ್ಲ. ಈಗ ನೋಡಿ ಈಗ ಕಾಣಲ್ಲ. ಅಂದ್ರೆ ಇದು ತರ ನಮಗ್ ಖಾಸಗಿತನ. ಈಗ ಏನಂತಂದ್ರೆ ಉದಾಹರಣೆಗೆ ಈಗ ನೋಡಿ ಗೂಗಲ್ ಪೇ ಇರುತ್ತೆ. ಈಗ ಅಲ್ಲಿ ಯಾರಿಗಾದ್ರೂ ಪೇ ಮಾಡ್ತಾ ಇರ್ತೀವಿ, ನಾವು ಟೈಪ್ ಮಾಡುವಂತದ್ದು ಪಾಸ್ವರ್ಡ್ಗಳನ್ನ ಯಾರಾದ್ರೂ ನೋಡ್ಬೋದು ಇರ್ಬೋದು. ಈಗ ನಮ್ದೇ ಯಾವ್ದಾದ್ರು ಕೆಲವು ಖಾಸಗಿ ಮೆಸೇಜ್ಗಳಿರುತ್ತೆ, ಪ್ರೈವೇಟ್ ಮೆಸೇಜಸ್ ಇರುತ್ತೆ, ಅದನ್ನ ಹೋಗ್ತೀವಿ ಪಕ್ಕದಲ್ಲಿ ಯಾರು ಇರ್ತಾರೆ ಗೊತ್ತಿರಲ್ಲ, ಅವ್ರು ನೋಡ್ತಾ ಇದಾರೆ ಅಂತಾನು ನಮಗೆ ಗೊತ್ತಾಗಲ್ಲ. ಅದಕ್ಕೆ ನಾವು ಫೋನ್ ನ ಸ್ಪೀಚ್ ಮಾಡೋದ್ರಿಂದ ಈ ಸ್ಕ್ರೀನ್ ಆಫ್ ಆಗಿದ್ರೆ ನಾವು ಹೆಡ್ಫೋನ್ ಹಾಕೊಂಡ್ರೆ ಕಂಪ್ಲೀಟ್ ಪ್ರೈವೇಸಿ ಇರುತ್ತೆ ನಮಗೆ. ಅಂದ್ರೆ ನಾವೇನ್ ಮಾತಾಡ್ತೀವಿ ಅದು ನಮಗೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಈ ತರ. ಸೊ ಇಲ್ಲಿ ನೋಡಿ ವಾಯ್ಸ್ ಡ್ರೀಮ್ ರೀಡರ್ ಅಂತ, ಇದು ಒಂದು ನಾನು ಪುಸ್ತಕ ಓದ್ತೀನಲ್ಲ ಅದಕ್ಕೆ ಬಹಳ ಬಳಸ್ತೀನಿ. ಫ್ರೀಡಮ್ ಅಟ್ ಮಿಡ್ ನೈಟ್ ಅಂತ ನಾವು ಪುಸ್ತಕದ ಹೆಸರು ಕೇಳಿರ್ಬೋದು. ಆ ಪುಸ್ತಕ ಹಾಕೊಂಡಿದ್ದೆ ನೋಡಿ ಹೆಂಗೆ. Consecutive year they had lived under severe rationing of almost every product they consume. Food, fuel, drinks, energy, shoes, clothing. Stark and Shiver had become the byron of the people who, proclaiming thee for victory and thumbs up, had defeated Hitler. Only one family in 15 had been able to find and afford a Christmas turkey for the holiday season just passed. Many a child stocking had been... ಸರ್ ನೀವು ಗೂಗಲ್ ಪೇ ಅಲ್ಲಿ ಪೇ ಮಾಡಕ್ ಹೋಗಿ ದುಡ್ಡು ಯಾವತ್ತಾದ್ರೂ ಕಳ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಈವರೆಗೂ ಇಲ್ಲ, ಮುಂದೆ ಆಗುತ್ತೋ ಗೊತ್ತಿಲ್ಲ. ಆದ್ರೆ ತುಂಬಾ ಜಮ ಅಂದ್ರೆ ಅದು ಕಳ್ಕೊಳ್ಳುವಂತದ್ದು ಏನಿದೆ ಅದಕ್ಕೂ ಈ ವಿಷನ್ ಇಂಪೇರ್ಮೆಂಟ್ಗೂ ಸಂಬಂಧ ಇಲ್ಲ. ಆಕ್ಚುಲಿ ಒಂದು ವಿಚಾರ ನಿಮ್ಗೆ ಹೇಳ್ತೀನಿ. ಗೂಗಲ್ ಪೇ ಅಂದಾಗ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ವಿಜುವಲ್ ಇಂಪೇರ್ಡ್ಸ್ ಮತ್ತೆ ಸೈಟೆಡ್ಗೂ ಏನ್ ವ್ಯತ್ಯಾಸ ಇರುತ್ತೆ ಅಂತ ಹೇಳಿ ನಾವೇ ಇನ್ನೊಂದು ಸ್ವಲ್ಪ ಅಲರ್ಟ್ ಆಗಿರ್ತೀವಿ. ಯಾಕಂದ್ರೆ ಈಗ ನೀವು ಒಂದು ಸ್ಕ್ಯಾಮ್ ಗಮನಿಸಿರ್ಬೋದು, ಗೂಗಲ್ ಪೇ ನಲ್ಲಿ ಅಥವಾ ಫೋನ್ ಪೇ ನಲ್ಲಿ ರಿಕ್ವೆಸ್ಟ್ ಆಪ್ಷನ್ ಇರುತ್ತೆ, ಪೇ ಮತ್ತೆ ರಿಕ್ವೆಸ್ಟ್ ಆಪ್ಷನ್ ಇರುತ್ತೆ. ರಿಕ್ವೆಸ್ಟ್ ಕೊಟ್ಟಾಗ ಏನಾಗುತ್ತೆ, ನೀವು ಅಮೌಂಟ್ ಅನ್ನ ಯಾರಿಗೆ ಎಂಟರ್ ಮಾಡಬೇಕು, ಅಮೌಂಟ್ ಎಂಟರ್ ಮಾಡಿದ್ಮೇಲೆ ಅವ್ರಿಗೊಂದು ನೋಟಿಫಿಕೇಶನ್ ಹೋಗುತ್ತೆ. ಅದನ್ನ ಅವರು ಹೇಗೆ ಮಿಸ್ಯೂಸ್ ಮಾಡ್ಕೊಳ್ತಾರೆ ಸ್ಕ್ಯಾಮ್ ಮಾಡೋರು ಅಂತಾರೆ, ಫಿಶಿಂಗ್ ಮಾಡೋರು ಅಂತಂದ್ರೆ, ನಿಮ್ಗೊಂದು ರಿಕ್ವೆಸ್ಟ್ ಕಳಿಸಿದೀನಿ, ಅದಕ್ಕೆ ಟ್ಯಾಪ್ ಮಾಡಿ ಪಿನ್ ಎಂಟರ್ ಮಾಡಿ ಅಮೌಂಟ್ ಬರುತ್ತೆ ಅಂತ ಹೇಳ್ತಾರೆ. ಪಾಪ ಅವ್ರು ಗಮನಿಸಲ್ಲ ಅದು ಅಮೌಂಟ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸೊ ಪಿನ್ನ ಎಂಟರ್ ಮಾಡಿಬಿಡ್ತಾರೆ. ಸೊ ಅದಕ್ಕೆ ನಮಗೇನಾಗುತ್ತೆ, ಮೆಸೇಜಸ್ಗಳು ಕ್ಲಿಯರ್ ಆಗಿ ನಾವು ಓದ್ಬಿಡ್ತೀವಿ. ಈಗ ರಿಕ್ವೆಸ್ಟ್ ಅಂತ ಅಂದ್ರೆ ಈಗ ಯಾರು ನಮ್ಮಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಪೇಮೆಂಟ್ ಅಂತ. ನಾವು ಇದನ್ನ ಗಮನಿಸಿದೀವಿ. ಏನಂತಂದ್ರೆ ಈಗ ಈ ಅಂಗವಿಕಲತೆ ಅನ್ನುವಂಥದ್ದು ಈಗ ನಮಗೆ ಇಲ್ಲ, ಅದಕ್ಕೆ ನಾವು ಕಣ್ಣಿಲ್ದೇ ಇರೋದ್ರಿಂದ ನೋಡಲ್ಲ. ಅಂದ್ರೆ ಬೇರೆಯವರು ಕೇಳಿಸ್ಕೋಬಹುದು, ಆದ್ರೂ ಕೇಳಿಸ್ಕೊಳಲ್ಲ. ಕೇಳಿಸ್ಕೊಳ್ಳೋ ಸಾಮರ್ಥ್ಯ ಇದ್ರೂ ಕೇಳಿಸ್ಕೊಳಲ್ಲ. ಅಂದ್ರೆ ಅಷ್ಟು ಒಂದು ಬಿಸಿ ಇರುತ್ತೆ ಲೈಫ್. ಈಗ ಏನು ಅಂತಂದ್ರೆ ಈಗ ನಾವು ಕೆಲಸ ಮಾಡ್ತಾ ಇರ್ತೀವಲ್ಲ, ಅಂದ್ರೆ ಬಹಳ ಈ ವಿಜುವಲ್ ಎಲಿಮೆಂಟ್ಸ್ ಅಂತ ಹೇಳ್ತಾರಲ್ಲ ಅದಕ್ಕೆ ಪ್ರಾಮುಖ್ಯತೆ ಸಿಗ್ತಾ ಇದೆ ಈಗ. ಈಗ ಏನ್ ಹೇಳ್ತಾರಲ್ಲ, 1 picture is worth than 1000 words ಅಂತ ಹೇಳ್ತಾರೆ. ಅಂದ್ರೆ ಆತರ ಪಿಕ್ಚರ್ ನೋಡಿ ಇದಾಗಬೇಕು. ಭಾಷೆ ಕಡೆ ಗಮನ ಹೋಗ್ತಾ ಇದೆ. ಆದ್ರೂ ಕೂಡ ನಾವು ಭಾಷೆಯನ್ನ ಗಮನಿಸ್ತೀವಿ. ಯಾಕೆಂದ್ರೆ ನಮಗೆ ಬೇಕಾಗಿರೋದೇ ಅದೇ ನಮಗೆ ಮೂಲ, ಅದೇ ನಮಗೆ ಆಧಾರ ಶಿಲೆ ಇದ್ದಂತೆ. ಸಾಧ್ಯ ಆದಷ್ಟು ಅಲರ್ಟ್ ಆಗಿ ನಮ್ಗೆ ಅದೇನಾಗ್ಬಿಟ್ಟಿದೆ ಅಂತಂದ್ರೆ ಒಂಥರ ಒಂದು ಅಟೆಂಟಿವ್ ಜಾಸ್ತಿ ಬಂದ್ಬಿಡುತ್ತೆ. ಸರ್ ಒಂದು ಕಾಲ್ ಮಾಡ್ಬೋದಾ? ಖಂಡಿತ. ನಿಮಗೆ ಇಬ್ಬರಲ್ಲೇ ಒಬ್ರಿಗೆ ಕಾಲ್ ಮಾಡಿ. ಸೊ ನಾನು ಸೇವ್ ಮಾಡ್ಕೊಂಡಿದ್ದೀನಿ. ಈಗ ಸರ್ಚ್ ಮಾಡ್ತಾ ಇದ್ದೀನಿ. ಅಲಿ ಅಂತ ನನ್ನ ತಮ್ಮನ ಹೆಸರು.
ಅದು ಸೈಲೆಂಟ್ ಆಗಿರೋದ್ರಿಂದ ಸೈಲೆಂಟ್ ಆಗಿರೋದ್ರಿಂದ ತೋರ್ಸಿ ಇಲ್ಲಿ ಸರ್, ನನಗೆ ನೀವು ತೋರ್ಸಿ. ಇದು ನೋಡಿ ಕಾಲ್ ಬರ್ತಿದೆ. ಕಾಲ್ ಬರ್ತಾ ಇದೆ. ಹ್ಮ್. ಅಭಿ ಬರ್ತಾ ನನ್ನ ಹೆಸರು ಅಭಿ ಅಂತ ಈಗ ಡಿಸ್ಕನೆಕ್ಟ್ ಮಾಡ್ತೀನಿ. ಡಿಸ್ಕನೆಕ್ಟ್ ಡಿಸ್ಪ್ಲೇ ಓಪನ್. ಡಿಸ್ಪ್ಲೇ ಓಪನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮನುಷ್ಯ ಮಧ್ಯೆ ಮಾಡುತ್ತೆ ಅದು ಬ್ರೈಟ್ನೆಸ್ ಕಡಿಮೆ ಮಾಡಿರ್ತೀನಿ ನಾನು. ಒಂದು ನಿಮಿಷ ಹಾಂ ಕಾಲ್ ಅಂತ ಹೇಳ್ತಾ ಇದೆ. ಕಾಲ್ ಹೋಗ್ತಾ ಇದೆ. ಸೊ ಇಲ್ಲಿ ಒಂದಷ್ಟು ಆಪ್ಷನ್ಸ್ ಇದೆ. ಸ್ಟಾರ್ಟ್ ಕಾರ್ಡ್ ರೆಕಾರ್ಡಿಂಗ್ ಅದು ನೋಡಿ ಡಿಮ್ಡ್ ಇದೆ, ಅದು ಡಾರ್ಕ್ ಇದೆ. ಅಂದ್ರೆ ಅದು ಈಗಲ್ಲ, ಫೋನ್ ರಿಸೀವ್ ಮಾಡಿದ್ಮೇಲೆ ಹೇಳುತ್ತೆ, ಪೂರ್ತಿ ಹೇಳುತ್ತೆ, ಎಲ್ಲ ಮಾತಾಡುತ್ತೆ. ಆದ್ರೆ ಅದು ಅಮೆರಿಕನ್ ಇಂಗ್ಲಿಷ್ ಅಲ್ಲಿ ಇದೆ. ಹಾ ಹಾ ನೋಡಿ ಕಟ್ ಮಾಡಿದೆ ಈಗ. ಸೊ ಈಗ ಹಿಂದಿನೂ ಓದುತ್ತೆ. ನ್ಯೂಸಿಫೈ ನೋಡಿ ಇದು ಹಿಂದಿ. महाराष्ट्र चुनाव एक है तो सिर्फ है और वो जिहाद खेती किसानी के मुद्दों पर कैसे हावी हुए। महाराष्ट्र चुनाव ने किसानों से जुड़े कई बड़े और अहम मुद्दे थे, लेकिन मणिपुर में हिंसा में चल रहा ये राज्य भवन से अब भी कोसों दूर था। बांग्लादेश में चिन्मय कृष्ण की बेल खारिज होने के बाद वकील सैफुल इस्लाम की हत्या से तनाव। बांग्लादेश में मंगलवार को इस्कॉन मंदिर से जुड़े चिन्मय कृष्ण दास को जेल भेज दिया गया था। इसके बाद इनकी समर्थक सुरक्षा बल से ರೀಜನಲ್ ಲ್ಯಾಂಗ್ವೇಜಸ್ ಎಲ್ಲ ಓದುತ್ತೆ. ಎಲ್ಲ ಓದುತ್ತೆ. ತಮಿಳು, ತೆಲುಗು, ಕನ್ನಡನೂ ಕನ್ನಡನೂ ಕೂಡ ಓದುತ್ತೆ. Music dot search page 3 drive dot search page 2 of 3 page 1 Rockling Chrome ನೋಡಿ ಪ್ರಜಾವಾಣಿ ಓಪನ್ ಮಾಡಿ. address insert the right hand market is becoming increased back but vertical scroll bar 8 back but vertical scroll portfolio link remove that link the right hand market is becoming increasing back Bhavya Delinquer back button ಸೊ ಅದು ಕ್ರೋಮ್ ಓಪನ್ ಮಾಡಿದ್ದೆ ನಾನು. Neandros Netflix length search or type URL button heading not found voice search button Neandros Netflix the mobile calendar Wednesday November 27 dot phone forward search page Chrome double click ಇಲ್ಲಿ ನೆಟ್ವರ್ಕ್ ವೈಫೈ ಇಲ್ಲ ಅನ್ಸುತ್ತೆ, ಅದಕ್ಕೆ search or type URL button ತೊಂದರೆ ಇಲ್ಲ ಸರ್. address and search bar text B passwords dot Google bar A J B then I Superior go digit go use address and search bar google.com button ellipsis for Japanese reach today's top Karnataka State newsroom ellipsis for Japanese reach today's top Karnataka State newsroom ellipsis for results from Project links ellipsis for results from latest from projapany.net heading level 2 Projapany about this result heading about this Projapany link list start Projapany link list start Indian rupee sign 100 heading level 1 Indian rupee sign image link published 27 IST last up 27 IST button ಈಗ ನೋಡಿ ಕನ್ನಡ ಇದು ಓದ್ತಾ ಇಲ್ಲ. ನೋಡೋಣ, ಟ್ರಬಲ್ ಶೂಟ್ ಮಾಡೋಣ ಯಾವ ತರ. ಈಗ ಇದನ್ನೇ ಒಂದು ಸಮಸ್ಯೆ ಅಂತ ತಗೊಳ್ಳೋಣ. ಸರ್ ಮೊಬೈಲ್ ಟ್ರಬಲ್ ಶೂಟ್ ಎಲ್ಲ ಮಾಡೋಕ್ಕೆಲ್ಲ ಹಾ ಬರುತ್ತೆ ಹಾ ನಿಮಗೆ? ಈಗ ನೋಡಿ ಕನ್ನಡ ಓದ್ತಾ ಇಲ್ಲ. ಹಾ ಹಾ primary voice ಓಕೆ, ಕನ್ನಡ ಓದ್ತಾ ಇಲ್ಲ. ಏನಕ್ಕೆ, ಯಾವ ತರ ಇದನ್ನ ನಾವು ಪರಿಹರಿಸ್ತೀವಿ ಅಂತ Samantha primary method voices primary voice Samantha primary voice